ಏನೋ ಫೋನ್ ಎತ್ತಕ್ಕೆ ಎಷ್ಟೊತ್ತು? ಅದೆಲ್ಲಿದೆ ಕರೆಕ್ಟಾಗಿ ಹೇಳು. ಎಲ್ಲಿದೆಯಾ? ನಿಮ್ಮ ಮನೆ ಪಕ್ಕದ ಬೀದಿಲಿದ್ದೀನಿ. ಅಲ್ಲಿಂದ ಸ್ಟ್ರೈಟ್ ಹೋಗಿ ಡೆಡ್ ಎಂಡ್ ತಗೋ, ಅಲ್ಲೇ ಸಿಗತ್ತೆ. ಸರಿ. ಎಲ್ಲಿದ್ದಾನಂತೆ? ಬರ್ತಿದ್ದಾನಂತೆ. ಅಪ್ಪ ಸಿಕ್ತಂತೆ. ಅಪ್ಪ ಗ್ಲೌಸ್ ಸಿಕ್ತು. ಟೆಸ್ಟ್. ಹೌದು, ಯಾರನ್ನ ಕಿಡ್ನಾಪ್ ಮಾಡ್ತಿರೋದು ನಾವು? ಯಾರು ಅನ್ನೋದಲ್ಲ, ಯಾಕೆ ಅನ್ನೋದು ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಮಾಡಿ ಸತ್ತಿದಾರೋ ಬದುಕಿದಾರೋ ಅನ್ನೋದು ನೋಡಿದೆ ಹಾಗೆ ಡ್ರೈವ್ ಮಾಡ್ಕೊಂಡು ಹೋದ ಕಚ್ಚಡ ನನ್ನ ಮಗ. ಹಲೋ. ಇರ್ಲಿ ಬಿಡೋ, ಅವ್ನು ಕರ್ಕೊಂಡು ಬಂದಮೇಲೆ ಗೊತ್ತಾಗುತ್ತೆ. ಸರ್, ಇಲ್ಲಿ ಯಾವುದಾದ್ರೂ ಪಬ್ಲಿಕ್ ಟಾಯ್ಲೆಟ್ ಇದೆಯಾ? ₹2 ಇದ್ರೆ ಕೊಡ್ತೀರಾ? ಹಿಂಗೂ ಭಿಕ್ಷೆ ಬಿಡಕ್ಕೆ ಶುರು ಮಾಡಿದ್ರಾ? ಇರ್ಲಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೂ ಬರಲಿಲ್ಲ ಅವನು. ಏನೋ ನೀನು ಯಾರನ್ನೋ ಕರ್ಕೊಂಬರ್ತೀಯ ಅಂದಿದ್ನಲ್ಲ ಇವನು. ಆಪರೇಷನ್ ಸಕ್ಸಸ್ ಆಗಿದೆ, ಚೆನ್ನಾಗಿದ್ದಾರೆ ಪೇಷಂಟ್. ನನ್ನ ಹೆಸರು ಸೌಮ್ಯ. ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್. ಇವನು ಗಾಬ್ರಿ, ಸಂತೋಷ್. ಇವನು ವಿನಯ್, ಓವರ್ ಐಜಿನ್. ಇವಳು ಬಬ್ಲಿ ಅಂತ, ಹೆಸರು ಲಕ್ಷ್ಮಿ. ಇವನು ಕನ್ಫ್ಯೂಸ್ ಮಧು, ಸೀರಿಯಸ್ ಸುನಿಲ್. ಮತ್ತು ಇವನು ಅಪ್ಪು, ಸುನಿಲ್ ಫ್ರೆಂಡ್. ಆಮೇಲೆ ನಮಗೂ ಫ್ರೆಂಡ್ ಆದ. ನಾವೆಲ್ಲ ಒಂದೇ ಸ್ಕೂಲ್, ಒಂದೇ ಕಾಲೇಜ್, ಈಗ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿರೋದು. ನಮ್ಮ ಗ್ರೂಪಲ್ಲಿ ನಗುವಿಗೆ ಕೊರತೆನೇ ಇರಲಿಲ್ಲ. ಯಾಕೋ ಏನೋ ಹೋಗ್ತಾ ಹೋಗ್ತಾ ಅಪ್ಪು ನಂಗೆ ತುಂಬ ಇಷ್ಟ ಆದ, ಫ್ರೆಂಡ್ಗಿಂತ ಜಾಸ್ತಿನೇ ಆದ. ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ. ಅವನು ನನ್ನ ಇಷ್ಟಪಡ್ತೀರ ಅಂತ ಗೊತ್ತಿದ್ರೂ ನನ್ನ ಮನಸ್ಸು ಮತ್ತೆ ಮತ್ತೆ ಅವನ ಕಡೆ ವಾಲ್ತಾ ಇತ್ತು.
ಅವನು ಸಿಗರೆಟ್ ಸೇದೋದು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಸಿಗರೆಟ್ ಸೇದಿ ಹೆಲ್ತ್ ಹಾಳು ಮಾಡ್ಕೋಬಾರ್ದು ಅಂತ ಪ್ಯಾಕೆಟಿಂದ ಸ್ವಲ್ಪ ಸಿಗರೆಟ್ ಎಸಿತಾ ಇದ್ದೆ. ಆದರೆ ಏನು ಕ್ಯಾನ್ಸರಾ? ಇಲ್ಲ, ಅದೇಗೆ ಸಾಧ್ಯ? ಅವಳು ತುಂಬ ಒಳ್ಳೆಯವಳು, ಅವಳಿಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ. ಬ್ಯಾಡ್ ಹ್ಯಾಬಿಟ್ಸ್ ಇರಬೇಕಂತ ಏನಿಲ್ಲ ರೀ. ನಾವು ಸ್ಮೋಕ್ ಮಾಡಿದರೆ ಅದರ ಎಫೆಕ್ಟ್ ನಮಗಿಂತ ಬೇರೆಯವ್ರಿಗೆ ಜಾಸ್ತಿ. ಇದನ್ನು ಸೆಕೆಂಡರಿ ಸ್ಮೋಕಿಂಗು, ಪ್ಯಾಸಿವ್ ಸ್ಮೋಕಿಂಗು ಅಂತಾರೆ. ಬಟ್ ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇದಕ್ಕೇನು ಪರಿಹಾರ ಇಲ್ವಾ ಡಾಕ್ಟ್ರೇ? ಇನ್ನೂ ಫಸ್ಟ್ ಸ್ಟೇಜಲ್ಲಿದೆ. ಕೀಮೋಥೆರಪಿ ಮಾಡಿಸ್ಬೇಕು. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಖರ್ಚು ಬರುತ್ತೆ. ಆದರೆ ನಿನ್ನಿಂದ ಅವಳ ಜೀವಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ನಿನ್ನ ಈ ಸ್ಮೋಕಿಂಗ್ ಚಟದಿಂದ ನಿನ್ನ ತುಂಬ ಪ್ರೀತಿಸಿದ ಹುಡುಗಿ ಸಫರ್ ಆಗಿದ್ದಾಳೆ. ನಿನಗೆ ಅವತ್ತೊಂದಿನ ನನ್ನ ಫ್ರೆಂಡ್ ಒಬ್ಳಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂದಿದ್ದೆ, ನೆನಪಿದ್ಯಾ? ಗುರು, ನನ್ನ ಫ್ರೆಂಡ್ ಒಬ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು, ಸ್ವಲ್ಪ ಅರೇಂಜ್ ಮಾಡ್ಕೊಡೋ. ಏನು ದುಡ್ಡು ಬೇಕಾ? ನನಗೆ ಸಿಗರೇಟ್ ಸೇದಕ್ಕೆ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ಯಾರೋ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನಾನು ದುಡ್ಡು ಕೊಡಬೇಕು? ನೋ ಚಾನ್ಸ್. ಆಗಲೇ ಒಂದು ಹುಡುಗಿ ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ನಲ್ಲ, ಆ ಆಕ್ಸಿಡೆಂಟ್ ಮಾಡಿದವನು ನೀನೇ. ಇದೇ ಆ ಆಕ್ಸಿಡೆಂಟ್. ಅದಕ್ಕೆ ಏನು ದಾರಿ ಕಾಣ್ದೆ ನೀನ್ ಮಾಡಿರೋ ತಪ್ಪಿಗೆ ನಿನ್ಗೆ ಶಿಕ್ಷೆ ಕೊಡಬೇಕು ಅಂತ ನಿನ್ ಕಿಡ್ನಾಪ್ ಮಾಡಿ ನಿನ್ ಕಿಡ್ನಿ ಮಾರಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಹೇಯ್ ಹೋಗ ಆ ಕಡೆ. ಕಚಡ ನನ್ನ ಮಗ. ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ನನ್ನ ಜೀವನ ಹಾಳು ಮಾಡಕ್ಕೆ ಬಂದಿದ್ದಾನೆ. ಒಂದು ಬೀಡ ಕೊಡೋ.